ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು KV ಕನ್ನಡ ಲಾಗ್ಸ್. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಗಾಡಿ ಕೀ ತೊಗೊಂಡು ಸ್ಟ್ಯಾಂಡ್ಗೆ ಹೋಗಿ ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಯಾವ ಬಾಡಿಗೆ ಇರಲಿಲ್ಲ ಗಾಡೀಲಿ. ಹಂಗೆ ವೆಯ್ಟ್ ಮಾಡ್ತಾಯಿದ್ದೆ. ಹಂಗೆ ಫ್ರೆಂಡ್ ಬಂದರು, ತಿಂಡಿ ಮಾಡೋಕೆ ಹೋಗೋಣ ಬಾ ಅಂದರು. ಹಂಗೆ ಹೋಟ್ಲಿಗೆ ಹೋಗಿ ಇಡ್ಲಿನೂ ಪುಳಿಯೋಗರೆ ತಿಂದೆ. ಹಂಗೆ ಶಿವಕುಮಾರ್ ಸ್ವಾಮೀಜಿಗಳಿಗೆ ಕೈ ಮುಕ್ಕೊಂಡು ಅಲ್ಲಿಂದ ಮತ್ತೆ ಸ್ಟ್ಯಾಂಡಿಗೆ ಬಂದ್ವಿ. ಟೀ ಕುಡ್ಕೊಂಡು ಹಂಗೆ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಫ್ರೆಂಡ್ ಫೋನ್ ಮಾಡಿದ್ರು, ಬಾ ಮಂಚಿನ ಬೆಲೆಗೆ ಹೋಗೋಣ, ಯಾವ ಬಾಡಿಗೆ ಇಲ್ಲ ಅಂದರೆ ಅಂದರು. ಹಂಗೆ ಹೋಗಿ ಮನೆಗೆ ಹೋಗಿ ರೆಡಿಯಾಗಿ ಗಾಡಿ ಕಾರ್ ತೊಗೊಂಡು ಹೊರಟ್ವಿ. ಪೆಟ್ರೋಲ್ ಬಂಕ್ ಹೋಗಿ ಕಾರಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟ್ವಿ. ಮಂಚಿನ ಬೆಲೆ ಇದು ಗೂಗಲಲ್ಲಿ ನೋಡಿದ್ರೆ ಈ ಥರ ತೋರಿಸ್ತಿದ್ರು, ಬಟ್ ನಾವು ಮಂಚಿನ ಬೆಲೆಗೆ ಯಾವತ್ತೂ ಹೋಗಿರಲಿಲ್ಲ. ಬಟ್ ಈಗ ಹೋದ್ರೆ ಪ್ರೆಸೆಂಟ್ ಈ ಥರ ಇದೆ, ಎಲ್ಲ ಬಿದ್ದೋಗಿದೆ. ಮಳೆ ಬಂದಾಗೇನೋ ಮೋಸ್ಟ್ಲಿ ಎಲ್ಲ ಬಿದ್ದು ಇದಾಗಿದೆ ಅನಿಸುತ್ತೆ. ಆಮೇಲೆ ಟೀ ಕುಡಿಯೋಣ ಅಂತ ಹೋದ್ವಿ. ಟೀ ಅಂಗಡಿಯವರು ಇಲ್ಲಿ ಏನೂ ಇಲ್ಲ, ಸಾವಂದುರ್ಗ ಹೋಗಿ ಚೆನ್ನಾಗಿದೆ ಅಂತಂದರು. ಅಲ್ಲಿಂದ 10 ಕಿಲೋಮೀಟ್ರ್ ಅಂದರು. ಸರಿ ಆಯಿತು ಬಾ ಹೋಗೋಣ ಅಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅಲ್ಲಿಂದ ಸಾವಂದುರ್ಗ ಕಡೆ ಹೊರಟ್ವಿ. ಸಾವಂದುರ್ಗ ಹೋಗ್ಬೇಕಾದ್ರೆ ರೋಡೇ ಒಂಥರ ಚೆನ್ನಾಗಿದೆ. ಈ ನೇಚರ್ಗೆ ಬೆಂಗಳೂರಲ್ಲಿ ಇದ್ದು ಇಲ್ಲಿ ಹೋಗ್ಬಿಟ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಬೆಂಗಳೂರು ಟ್ರಾಫಿಕಲ್ಲಿ ಗಾಡಿ ಓಡಿಸಿರೋರ್ಗೆ ಇಲ್ಲಿ ಓಡ್ಸೋಕೆ ಏನೋ ಒಂಥರ ಖುಷಿ ಅನ್ಸುತ್ತೆ. ಫುಲ್ ಖಾಲಿ ರೋಡು. ಹಂಗೆ ಸಾಂಗ್ ಕೇಳ್ಕೊಂಡು ಹೊರಟ್ವಿ. ನನಗಷ್ಟೇ ಸ್ವಂತವಲ್ಲ, ತಿರುಗೋ ಭೂಮಿ ಚಿಕ್ಕದು, ಆಕಾಶ ಚಿಕ್ಕದು, ನಮ್ಮ ಈ ಕನಸೆ ಎಂದು ಎಲ್ಲಕ್ಕಿಂತ ದೊಡ್ಡದು, ಕೋಟಿ ಕೋಟಿ ಹೂಗಳಿಗೆ ಮಕರ. ಅಲ್ಲಿಂದ ಸಾವಂದುರ್ಗ ಹೋದ್ವಿ. ಸಾವಂದುರ್ಗ ದೇವಸ್ಥಾನದ ಹತ್ರ ಹೋಗಿ ದೇವ್ರಿಗೆಲ್ಲ ಕೈ ಮುಕ್ಕೊಂಡು, ಒಳಗಡೆ ಹೋಗ್ಲಿಲ್ಲ ದೇವಸ್ಥಾನಕ್ಕೆ, ಅಲ್ಲೇ ಆಚೆಯಿಂದನೇ ಕೈ ಮುಕ್ಕೊಂಡು, ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅಂತಂದು ನನ್ನ ಫ್ರೆಂಡು, ಹೋಗೋಣ ಅಂತ ಹಂಗೆ ಹೋಗ್ತಾ ಇದ್ವಿ. ಅಲ್ಲೇ ಹಳೇದೊಂದು ಕಲ್ಯಾಣಿ ಸಿಕ್ತು, ತುಂಬ ಗಲೀಜಾಗಿತ್ತು. ಹಂಗೆ ಹಳೆ ಕಾಲದ ಬಾವಿ, ನೀರು ಇರಲ್ಲ ಅಂದ್ಕೊಂಡು ಹೋದ್ವಿ, ಬಟ್ ಬಾವಿಲಿ ಈಗಲೂ ನೀರಿದೆ. ಅದನ್ನೆಲ್ಲ ನೋಡಿಕೊಂಡು ಹಂಗೆ ಕೋತಿಗಳು ಸಿಕ್ತು. ಕೋತಿಗಳನ್ನೆಲ್ಲ ನೋಡಿಕೊಂಡು ದೇವಸ್ಥಾನ ಹತ್ರ ಹೋದ್ವಿ. ದೇವಸ್ಥಾನ ಹತ್ರ ಹೋಗಿ ಕೈ ಮುಕ್ಕೊಂಡು ಬಾಗ್ಲಾಕಿತ್ತು, ಅಲ್ಲೇ ಕೈ ಮುಕ್ಕೊಂಡು ಆಚೆಯಿಂದನೇ ಹಂಗೆ ಬರ್ತಾ ಇದ್ದೆ. ನಮ್ಮ ಫ್ರೆಂಡ್ ಇದ್ಕೊಂಡು ಮೇಲೆ ಹೋಗೋಣ ಬಾ ಬೆಟ್ಟದ ಮೇಲೆ ಅಂತಂದ್ರು. ಸರಿ ಹೋಗೋಣ ಅಂತ ಹೋಗ್ತಾ ಇದ್ವಿ. ಈ ಥರ ಪ್ಲೇಸ್ಗೆ ಸುಮಾರು ವರ್ಷಗಳಿಂದ ಹೋಗಿದ್ವಿ. ಈಗ ಹೋಗಿದ್ದು ಏನೋ ಒಂಥರ ಖುಷಿ ಅನ್ನಿಸ್ತು. ಹಂಗೆ ಹೋಗ್ತಾ ಎಲ್ಲ ನೋಡಿಕೊಂಡು ಬೆಟ್ಟ ಎಕ್ಕಿದ್ವಿ. ಫುಲ್ ಎಕ್ಕಲಿಲ್ಲ, ಹಂಗೆ ಅರ್ಧ ಎಕ್ಕಿ ಹಂಗೆ ಫೋಟೋಗಳೆಲ್ಲ ತಗೊಂಡು ವೀಡಿಯೋಗಳು ಮಾಡ್ಕೊಂಡು ಹಂಗೆ ಕೆಲವೊಂದು ಫೋಟೋಗಳು ಚೆನ್ನಾಗಿ ಬಂದು ಹಂಗೆ ಫೋಟೋಗಳೆಲ್ಲ ತಗೊಂಡು ಕೆಳಗೆ ಬರ್ತಾಯಿದ್ವಿ. ಸರಿ ಆಯಿತು, ಟೈಮ್ ಆಯಿತು ಬಾ ಹೋಗೋಣ ಅಂತಂದ್ರು ನಮ್ಮವರು. ಹಂಗೆ ಅಲ್ಲಿಂದ ಬರ್ತಾಯಿದ್ವಿ. ಅಲ್ಲಿಂದ ಬರ್ತಾ ಹಂಗೆ ರೋಡಲ್ಲಿ ಬರ್ತಾಯಿದ್ವಿ. ಸುಮಾರು ಒಂದು 10-15 ಹಸುಗಳು ಬಂದು. ನಾವು ಎಷ್ಟೇ ಹೊಡೆದ್ರೂ ಜಾಗ ಬಿಡಲಿಲ್ಲ. ಆಮೇಲೆ ನಿಧಾನಕ್ಕೆ ನಾವೇ ನಿಧಾನ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ಮಾಗಡಿ ಕಡೆ ಬಂದ್ವಿ. ಹಂಗೆ ಸಾಂಗ್ ಹಾಕೊಂಡು ಒಳ್ಳೆ ಸಾಂಗ್ ಕೇಳ್ಕೊಂಬಂದ್ವಿ. ಮಾಗಡಿ ರೋಡಿಗೆ ಬಂದ್ವಿ. ಮಾಗಡಿಯಿಂದ ಬರ್ತಾ ಇರ್ಬೇಕಾದ್ರೆ ಮುಂದೆ ಒಂದು KSRTC ಹೋಗ್ತಾಯಿತ್ತು. ಗಾಡಿ ರೂಟ್ ನಂಬರ್ ಹಾಕೋಕ್ಕೆ ಅಂತ ಜಾಗ ಕೊಟ್ಟಿದ್ರೆ ನಮ್ಮ ಜನ ಅದರಲ್ಲೂ ಕಸ ಎಲ್ಲ ತುಂಬಿದ್ರು. ನೀರು ಬಾಟ್ಲು, ಪ್ಲಾಸ್ಟಿಕ್ಕು ಕವರ್ಗಳು ಎಲ್ಲ ಅದರಲ್ಲೇ ಹಾಕಿದ್ರು. ಅದನ್ನೆಲ್ಲ ನೋಡಿಕೊಂಡು ಹಂಗೆ ಬರ್ತಾ ನಿಲ್ಲಿಸ್ಕೊಂಡು ಗೋಬಿ ತಿನ್ಕೊಂಡು ಮನೆ ಕಡೆ ಬಂದು